ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನ್ಯೂ ಇಯರ್ ಎಲ್ಲ ಸೆಲೆಬ್ರೇಟ್ ಮಾಡಾಯಿತು ನೈಟ್. ಸೊ ಮಾರ್ನಿಂಗ್ ಒನ್ ಡೇ ಟ್ರಿಪ್ ಹಾಕಿದ್ದೋ. ಸೊ ಬ್ಯಾಂಗ್ಳೂರ್ ಸೈಟ್ ಸೀನ್ಸ್ ನೋಡೋಣ ಅಂತ. ಸೊ ಇವಾಗ ನಾವೆಲ್ಲ ಹೊರಡ್ತಾ ಇದ್ದೀವಿ. ಸೊ ನಮ್ಮತ್ತೆ ಏನೇನು ಬೇಕು ಅದೆಲ್ಲ ತೊಗೋತಾ ಇದ್ದಾರೆ. ಹಾಗೆ ವಿಣ್ಯನ ಪಾಪು ಎತ್ಕೊಂಡು ನಿಂತಿದ್ರು. ಸೊ ನಾವು ಟಿ ಬುಕ್ ಮಾಡ್ಕೊಂಡಿದ್ದೋ. ಸೊ 13 ಮೆಂಬರ್ಸ್ ಇದ್ದೋ. ಸೊ ಆಗ ಕಾರಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾವೆಲ್ಲ ಸೇರಿ ಟಿ ಬುಕ್ ಮಾಡ್ಕೊಂಡಿದ್ದೋ. ಸೊ ಟಿಗೆ ಯಶು ಪೂಜೆ ಮಾಡಿದ್ಲು. ಪೂಜೆ ಮಾಡಿ ಅವಳು ಹಾಗೆ ಮುಂದೆ ಹೋದ್ರು. ಸೊ ಹಾಗೆ ನಾನು ನೋಡಿ ಇದೇ ಟಿ ನಾವು ಬುಕ್ ಮಾಡಿರೋದು. ನಮ್ಮ ಅಕ್ಕ ಎಲ್ಲ ಟಿ ಮುಂದೆ ನಿಂತ್ಕೊಂಡು ಫೋಟೋಸ್ ತೆಗೆದುಕೋತಾ ಇದ್ರು. ಸೊ ಇವತ್ತು ನಾವು ಫುಲ್ ಕಂಪ್ಲೀಟ್ ವೆಸ್ಟ್ರನ್ ಡ್ರೆಸ್ ಹಾಕ್ಕೊಂಡು ಫುಲ್ ಎಲ್ಲ ರೆಡಿಯಾಗಿದ್ದೀವಿ. ಸೊ ಇವಾಗ ನೀವು ನೋಡ್ಬೋದು ಟಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನನ್ನ ಮಗ ಕೂತಿದ್ದಾನೆ ಫಸ್ಟ್ ಸೀಟಲ್ಲೇ. ನೆಕ್ಸ್ಟ್ ನೋಡಿ ಟಿ ಒಳಗಡೆ ಹೇಗಿದೆ ಅಂತ. ಸೊ ಫಸ್ಟ್ ನಾವು ವಿಸಿಟ್ ಮಾಡಿದ್ದೆ ಬಂದು ಬ್ಯಾಂಗ್ಳೂರ್ ಪ್ಯಾಲೇಸ್. ಸೊ ಇದು ಫಸ್ಟ್ ವಿಸಿಟಿಂಗ್. ಇದು ಎಂಟ್ರೆನ್ಸ್ ಫೀಸ್ ಬಂದು 270 ರೂಪೀಸ್ ಇರುತ್ತೆ. ಸೊ ಒಳಗಡೆ ಕ್ಯಾಮ್ರಾಸ್ ಏನು ಅಲೋ ಮಾಡಲಿಲ್ಲ. ಸೊ ಹಾಗಾಗಿ ನಾವು ಒಳಗಡೆಗೆ ಏನು ಫೋಟೋಸ್ ಅಥವಾ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ. ಸೊ ಹಾಗೆ ಜಸ್ಟ್ ಕೂತ್ಕೊಂಡು ಔಟ್ಸೈಡ್ ವಿಡಿಯೋ ಮಾಡಿಕೊಂಡು. ಸೊ ನೆಕ್ಸ್ಟ್ ಪ್ಲೇಸ್ ಬಂದು ವಿಶ್ವೇಶ್ವರಯ್ಯ ಸೈನ್ಸ್ ಮ್ಯೂಸಿಯಮ್ಮು. ಸೊ ಮಕ್ಕಳಿಗೋಸ್ಕರ ಒಳ್ಳೆ ಅವರಿಗೆ ಎಂಟರ್ಟೈನ್ಮೆಂಟ್ ಇರಲಿ ಮತ್ತು ಫನ್ ಇರಲಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಹೋಗಿದ್ದು. ಸೊ ಅಲ್ಲಿ ತುಂಬ ಚೆನ್ನಾಗಿತ್ತು, ಮಕ್ಕಳಿಗಂತೂ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ನಾವು ಕೂಡ ತಿಳ್ಕೊಳ್ಳೋವಂಥದ್ದು ತುಂಬ ಇದೆ. ತುಂಬ ಚೆನ್ನಾಗಿ ಎಂಜಾಯ್ ಸಹ ಮಾಡ್ದೋ. ಸೊ ಅದಾದಮೇಲೆ ನೆಕ್ಸ್ಟ್ ಹಾಗೆ ಮಕ್ಕಳಿಗೆಲ್ಲ ಒಂದೊಂದು ಇದರಲ್ಲಿ ಒಂದೊಂದು ಫ್ಲೋರ್ಸಲ್ಲಿ ಒಂದೊಂದು ಟಾಪಿಕ್ಸ್ ಇಟ್ಟಿದ್ದಾರೆ. ಸೊ ಲಾಸ್ಟ್ ಫ್ಲೋರಲ್ಲಿ ಬಂದು ಮಕ್ಕಳಿಗೆ ಫನ್ನು ಗೇಮಸ್ ಇತ್ತು. ಸೊ ತುಂಬ ಚೆನ್ನಾಗಿತ್ತು ಅದಂತೂ. ಸೊ ಮಕ್ಕಳೆಲ್ಲ ಆಟಾಡಿ ತುಂಬ ಎಂಜಾಯ್ ಸಹ ಮಾಡಿದ್ರು. ಹಾಗೆ ಸ್ವಲ್ಪ ನಮ್ಮ ಮಕ್ಕಳಿಗೆಲ್ಲ ಎಕ್ಸ್ಪ್ಲೇಷನ್ ಮಾಡಿಕೊಡ್ತಾ ಇದ್ದೆ ಅದ್ರ ಬಗ್ಗೆ. ಸೊ ಲಾಸ್ಟಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಆಟಾಡ್ತಾಯಿದ್ರು. ಫನ್ ವರ್ಲ್ಡ್ ಅಂತ ಇತ್ತು. ಸೊ ಅಲ್ಲಿ ಮೇಲ್ಗಡೆ ಆಟಾಡ್ತಾಯಿದ್ರು. ಇದಂತೂ ಮಿರರ್ ಸಖತ್ತಾಗಿತ್ತು. ತುಂಬ ಎಂಜಾಯ್ ಮಾಡಿದ ಮಕ್ಕಳು ಅಂತಂದರೆ ಇದ್ರೊಳಗಡೆ. ಸೊ ಮಿರರ್ ಒಳಗೆ ಎಂಟ್ರಿ ಆದಾಗ ನಾವು ಹೆಂಗೆ ಹೋಗಬೇಕು ಒಳಗಡೆ, ಹೇಗೆ ಆಚೆಗೆ ಬರ್ತೀವಿ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ನೆಕ್ಸ್ಟ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೋಗಿದ್ದು ಈಶಾ. ಸೊ ಈಶಾ ಫೌಂಡೇಶನ್ಗೆ ನಾವು 5 o'clock ರೀಚ್ ಆಗಬೇಕು ಅಂದ್ಕೊಂಡು. ಬಟ್ ಏನಾಯಿತು ಅಂತಂದರೆ ತುಂಬ ಟ್ರಾಫಿಕ್ ಇದ್ದಿದ್ದರಿಂದ ಕಾರಣ ನಮಗೆ 5 o'clock ರೀಚ್ ಆಗೋಕ್ಕಾಗಿಲ್ಲ. ಸೊ ನಾವು 5 o'clock ಅಲ್ಲಿದ್ದೋ. ಬಟ್ ಅಲ್ಲಿಂದ ಈ ದೇವ್ರ ಹತ್ರ ಹೋಗೋಕ್ಕೇ ನಮಗೆ 2 hours ಟ್ರಾಫಿಕ್ ಆಗೋಯ್ತು. ಸೊ ನಾವು 7 o'clock ರೀಚ್ ಆದೋ. 7:15 ಈಶಾದು ನಮಗೆ ಲೈಟಿಂಗ್ ಸ್ಟಾರ್ಟ್ ಆಯಿತು. ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿ ಮಕ್ಕಳು ಅಷ್ಟೇ ನೋಡಿ ತುಂಬ ಇಷ್ಟಪಟ್ಟರು ಅದನ್ನು. ಸೊ ಟೋಟಲ್ ನಾವು ಬ್ಯಾಂಗ್ಳೂರಲ್ಲಿ ಜಸ್ಟ್ 3 ಪ್ಲೇಸಸ್ ಅಷ್ಟೇ ಕವರ್ ಮಾಡೋಕ್ಕಾಗಿದ್ದು. ಒಂದು ಬ್ಯಾಂಗ್ಳೂರ್ ಪ್ಯಾಲೇಸು, ವಿಶ್ವೇಶ್ವರಯ್ಯ ಸೈನ್ಸ್ ಮ್ಯೂಸಿಯಮ್ಮು, ಇನ್ನೊಂದು ಬಂದು ಈಶಾ, ಇದು ಚಿಕ್ಕಬಳ್ಳಾಪುರದಲ್ಲಿರೋದು. ಸೊ ಇದು ನಾವು ಮೇಯ್ನ್ ಅಂದ್ಕೊಂಡಿದ್ದೆ ಈಶಾಕ್ಕೆ ಹೋಗಬೇಕು, ಬೇಗ ಹೋಗಬೇಕು ಅಂತ. ಸೊ ಯಾವುದೇ ಫೋಟೋಸ್ ಆಗಲಿ ಆ ಥರ ಯಾವುದು ತಗೊಳಕ್ಕೆ ಆಗಲಿಲ್ಲ. ಅದೊಂದು ಬೇಜಾರಿದೆ ಅಷ್ಟೇ. ಮಾತ್ರ ಲೈಟಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದಂತೂ ನೋಡಿ ತುಂಬ ಖುಷಿಪಟ್ಟು ನಾವೆಲ್ಲರೂ. ಅದಾದಮೇಲೆ ಲಾಸ್ಟಲ್ಲಿ ನಮಗೆ ಈ ಥರ ಒಂದು ಲೈಟ್ಸ್ ಹಾಕ್ತಾರೆ. ಸೊ ಈ ಲೈಟ್ಸ್ ಹಾಕಿದಾಗ ಏನು ಅಂತಂದರೆ, ಈ ಲೈಟ್ಸು ಅಲ್ಲಿ ಬೆಟ್ಟದ ಮೇಲೆ ಫಾಲ್ ಆಗಿ ಅಲ್ಲಿ ಹಾವು ಥರ ವೇವ್ಸ್ ಬರುತ್ತೆ. ಅದು ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿಗೆ ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್ ಯು.